ನಾನು ಒಂದು ಸ್ವಲ್ಪ ಕಾಬೂಲಿ ಚೆನ್ನ ತಗೊಂಡಿದ್ದೆ, ಅಂದರೆ ದಪ್ಪನ್ನು ಕಡಲೆ ತಗೊಂಡಿದ್ದೆ. ಅವನ್ನ ರಾತ್ರಿನೇ ನೆನೆಸಿಟ್ಟಿದ್ದೆ. ಈಗ ರಾತ್ರಿ ನೆನೆಸಿಟ್ಟಿರೋ ನೀರನ್ನು ತೆಗೆದು ಈಗ ಮತ್ತೆ ಇನ್ನೊಂದ್ಸಲ ತೊಳೆದು ಇಟ್ಕೊಂಡ್ಬಿಡೋಣ. ಈಗ ನಾನು ನೀರೆಲ್ಲ ಬಸ್ತಿಟ್ಟಿದ್ದೀನಿ. ಈಗ ಇವನ್ನ ಕುಕ್ಕರ್ಗೆ ಹಾಕ್ಕೊಂಡ್ಬಿಡೋಣ. ಈಗ ನಾನು ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ಈಗ ಕಾಬೂಲಿ ಚೆನ್ನನ್ನ ಕುಕ್ಕರ್ಗೆ ಹಾಕೋಣ. ಈಗ ಈ ಕಡಲೆನ ಕುಕ್ಕರ್ಗೆ ಹಾಕ್ಕೊಂಡಿನಲ್ಲ, ಈಗ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕೋಣ. ಇನ್ನು ಸ್ವಲ್ಪ ಹಾಕೋಣ ನೀರು. ಈಗ ನೀರು ಹಾಕಿವಲ್ಲ, ಒಂದು ಸ್ವಲ್ಪ ಒಂದು ಸ್ಪೂನಷ್ಟು ಎಣ್ಣೆ ಹಾಕೋಣ. ಕಲಸ್ಕೊಂಡ್ಬಿಡೋಣ. ಇದಕ್ಕೆ ಕುಕ್ಕರ್ ಮುಚ್ಚಳ ಮುಚ್ಚಿಟ್ಟು ಕುದಿಯೋಕ್ಕಿಡೋಣ. ನಾನು ಸ್ಟವ್ ಆನ್ ಮಾಡ್ಕೊಂಡು ಸ್ಟವ್ ಮೇಲೆ ಕುಕ್ಕರ್ ಇಟ್ಟಿದ್ದೀನಿ. ಈಗ ಕುಕ್ಕರು 4 ವಿಜಲ್ ಬರೋವರೆಗೂ ವೇಟ್ ಮಾಡೋಣ. ಈಗ ಕುಕ್ಕರು 4 ವಿಜಲ್ ಆಯಿತು. ಈಗ ಸ್ಟವ್ ಆಫ್ ಮಾಡಿಕೊಂಡು ಕುಕ್ಕರ್ ಪ್ರೆಷರ್ ಹೋಗೋವರೆಗೂ ಒಂದು 5 ನಿಮಿಷ ವೇಟ್ ಮಾಡೋಣ. ಈಗ 5 ನಿಮಿಷ ಆಗಿದೆ. ಕುಕ್ಕರ್ ಪ್ರೆಷರ್ ಕೂಡ ಹೋಗಿದೆ. ಈಗ ಕುಕ್ಕರ್ ಮುಚ್ಚಳ ತೆಗೆದು ನೋಡೋಣ. ಈಗ ನೋಡೋಣ. ಈಗ ಮೆತ್ತಗೆ ಬೆಂದಿದಾವಲ್ಲ. ಈಗ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋಣ. ನಾನು ಫಸ್ಟಿಗೆ ಹಾಕಿಲ್ಲ, ಈಗ ಹಾಕ್ತಿದ್ದೀನಿ. ಯಾಕಂದರೆ ಫಸ್ಟಿಗೆ ಹಾಕ್ಬಿಟ್ರೆ ಕಡಲೆಕಾಳು ಕುದಿಯೋದಿಲ್ಲ, ಅದಕ್ಕೆ ಈಗ ಹಾಕ್ತಿದ್ದೀನಿ. ಈಗ ಕಲಿಸ್ಕೊಂಬಿಡೋಣ. ಕಲಿಸ್ಕೊಂಬಿಟ್ಟು ಒಂದು 2 ನಿಮಿಷ ಸ್ಟವ್ ಆನ್ ಮಾಡ್ಕೊಂಡು ಕುದಿಸ್ಕೊಂಬಿಡೋಣ. ಒಂದು 2 ನಿಮಿಷ ಕುದಿಸ್ಕೊಂಬಿಡೋಣ. ಈ ಥರ ಕುಕ್ಕರ್ ಮುಚ್ಚಳ ಮುಚ್ಚಿಟ್ಟು, ಫುಲ್ ಮುಚ್ಚಳ ಮುಚ್ಚಬಾರ್ದು. ಈಗ ಇದನ್ನ ಲೋ ಫ್ಲೇಮಲ್ಲೇ ಕುದಿಸ್ಕೋಬೇಕು ಒಂದು 2 ನಿಮಿಷ. ಈಗ 2 ನಿಮಿಷ ಆಗಿದೆ. ಈಗ ಮುಚ್ಚಳ ತೆಗೆದು ನೋಡೋಣ. ಕುದೀತಿದೆ ಅಲ್ಲ, ಇನ್ನೊಂದ್ಸಲ ಕಲಿಸ್ಕೊಂಡ್ಬಿಡೋಣ. ಈಗ ಕಲಿಸ್ಕೊಂಡ್ಬಿಟ್ಟಿವಲ್ಲ, ಈಗ ಸ್ಟವ್ ಆಫ್ ಮಾಡಿಕೊಂಡು ಈಗ ಇದನ್ನು ಒಂದು ಸೈಡ್ಗೆ ಇಟ್ಕೊಂಡ್ಬಿಡೋಣ. ಸೈಡ್ಗೆ ಇಟ್ಕೊಂಡ್ಬಿಟ್ಟು ಈ ಕಾಳಿಗೆ ಒಗ್ಗರಣೆ ಹಾಕ್ಬಿಡೋಣ. ಈಗ ನಾನು ಸ್ಟವ್ ಆನ್ ಮಾಡ್ಕೊಂಡು ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಕಡಾಯಿಗೆ 1-2 ಸ್ಪೂನ್ ಅಷ್ಟು ಎಣ್ಣೆ ಹಾಕಿಟ್ಟಿದ್ದೀನಿ. ಈಗ ಎಣ್ಣೆ ಬಿಸಿ ಆಗೋಕ್ಕೆ ಒಂದು 2 ನಿಮಿಷ ಬಿಡೋಣ. ಈಗ 2 ನಿಮಿಷ ಆಗಿದೆ. ಎಣ್ಣೆ ಕೂಡ ಬಿಸಿ ಆಗಿದೆ. ಈಗ ಇದಕ್ಕೆ 1 ಸ್ಪೂನ್ ಅಷ್ಟು ಸಾಸಿವೆ ಜೀರಿಗೆ ಹಾಕೋಣ. ಕಲಿಸ್ಕೊಂಡ್ಬಿಡೋಣ. ಈಗ ಸಾಸಿವೆ ಜೀರಿಗೆ ಫ್ರೈ ಆಗಿದ್ದಾವೆ. ಈಗ ಇದಕ್ಕೆ ನಾನು ಒಂದು ಮೀಡಿಯಂ ಸೈಜ್ ಉಳ್ಳಾಗಡ್ಡಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಈಗ ಇದನ್ನು ಹಾಕೋಣ. ಈಗ ಕಲಿಸ್ಕೊಂಡ್ಬಿಡೋಣ. ಇವನ್ನೆಲ್ಲ ಮೀಡಿಯಂ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು. ಉಳ್ಳಾಗಡ್ಡಿಯನ್ನು ಜಾಸ್ತಿ ಫ್ರೈ ಆಗೋದು ಬೇಡ, ಸ್ವಲ್ಪ ಫ್ರೈ ಆದರೆ ಸಾಕು. ಹಾಗೇನೆ 4 ಹಸಿಮೆಣಸಿನ್ಕಾಯಿನ ನಾನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಈಗ ಇದನ್ನು ಹಾಕೋಣ. ಹಾಗೇನೆ ಒಂದು ಸ್ವಲ್ಪ ಕರಿಬೇವು ಹಾಕೋಣ. ಕಲಿಸ್ಕೊಂಡ್ಬಿಡೋಣ. ಈಗ ಉಳ್ಳಾಗಡ್ಡಿ ಹಸಿಮೆಣಸಿನ್ಕಾಯಿ ಎಲ್ಲಾನು ಒಂದು ಸ್ವಲ್ಪ ಫ್ರೈ ಆಗಿದಾವಲ್ಲ, ಇದನ್ನ ಲೋ ಫ್ಲೇಮಲ್ಲಿ ಇಟ್ಕೊಳ್ಳೋಣ.
ಈ ಕಡಲೆಕಾಳಲ್ಲಿರೋ ನೀರೆಲ್ಲ ಬಸ್ತಿಟ್ಕೊಂಡು ಒಗ್ಗರಣೆಗೆ ಹಾಕ್ಬಿಡೋಣ. ಈಗ ಕಡಲೆಕಾಳಲ್ಲಿರೋ ನೀರೆಲ್ಲ ಬಸ್ತಿಟ್ಕೊಂಡಿದ್ದೀನಿ. ಈಗ ಈ ಕಡಲೆಕಾಳನ್ನು ಒಗ್ಗರಣೆಗೆ ಹಾಕ್ಬಿಡೋಣ. ಈಗ ಉಳ್ಳಾಗಡ್ಡಿ ಎಲ್ಲ ಫ್ರೈ ಆಗಿದಾವಲ್ಲ, ಈಗ ಇದಕ್ಕೆ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಕಡಲೆಕಾಳು, ಈಗ ಇದನ್ನ ಹಾಕೋಣ. ಕಡಲೆಕಾಳನ್ನ ಹಾಕೋಣ. ಕಲಿಸ್ಕೊಂಡ್ಬಿಡೋಣ. ಇದಕ್ಕೇನು ಅರಿಶಿನ ಪುಡಿ ಏನು ಹಾಕೋದೇನು ಬೇಡ, ಹೀಗೆ ಮಾಡ್ಕೊಂಡ್ರೇನೆ ಚೆನ್ನಾಗಿ. ನಾನು ಒಂದು ಸ್ವಲ್ಪ ಹಸೆ ಕೊಬ್ಬರಿನ ತುರಿದು ಇಟ್ಕೊಂಡಿದ್ದೆ, ಈಗ ಇದನ್ನು ಹಾಕೋಣ. ಕಲಿಸ್ಕೊಂಡ್ಬಿಡೋಣ. ಇದನ್ನೆಲ್ಲ ಮೀಡಿಯಂ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು. ಈಗ ಕಲಿಸ್ಕೊಂಡ್ಬಿಟ್ಟಿವಲ್ಲ, ಈಗ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕೋಣ. ನಾನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಕೊತ್ತಂಬರಿ, ಈಗ ಇದನ್ನು ಹಾಕೋಣ. ಕಲಿಸ್ಕೊಂಡ್ಬಿಡೋಣ. ಈಗ ಕಲಿಸ್ಕೊಂಡ್ಬಿಟ್ಟಿವಲ್ಲ, ಒಂದು 2 ನಿಮಿಷ ಲೋ ಫ್ಲೇಮಲ್ಲಿ ಹಾಗೆ ಬಿಟ್ಬಿಡೋಣ. ಈಗ 2 ನಿಮಿಷ ಆಗಿದೆ, ಒಂದ್ಸಲ ಕಲಿಸ್ಕೊಂಡ್ಬಿಡೋಣ. ಇದೇನು ತಟ್ಟೆ ಮುಚ್ಚಿ ಫ್ರೈ ಮಾಡೋದೇನು ಬೇಕಾಗಿಲ್ಲ, ಹಾಗೇನೆ ಫ್ರೈ ಮಾಡ್ಕೋಬೋದು. ಈಗ ಫ್ರೈ ಆಗಿದೆ ಕಡಲೆಕಾಳು, ಸ್ಟವ್ ಆಫ್ ಮಾಡ್ಕೊಂಡ್ಬಿಡೋಣ. ಈಗ ರೆಡಿ ಆಗಿದೆ ಕಡಲೆಕಾಳಿನ ಪಲ್ಯ. ಈಗ ಇದನ್ನ ಸರ್ವ್ ಮಾಡ್ಕೊಂಡ್ಬಿಡೋಣ. ಈಗ ರೆಡಿಯಾಗಿದೆ ಕಾಬೂಲ್ ಚೆನ್ನ ಪಲ್ಯ. ಈಗ ಇದು ಚಪಾತಿ ಜೊತೆಗಾದರೂ ತಿನ್ಬೋದು, ಇಲ್ಲ ಅಂದರೆ ಹಾಗೇನೂ ತಿನ್ಬೋದು. ಈವ್ನಿಂಗ್ ಸ್ನ್ಯಾಕಿಗಾದರೂ ಮಾಡಿಕೊಂಡು ತಿನ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಮತ್ತು ಇದನ್ನು ಹಬ್ಬದ ಟೈಮಲ್ಲಿ ಕೂಡ ಮಾಡ್ಕೋಬೋದು. ಈ ದೀಪಾವಳಿ ಟೈಮಲ್ಲಿ ಲಕ್ಷ್ಮೀ ಪೂಜೆಗೆ ನಾವು ಪ್ರಸಾದ ಕೊಡ್ತೀವಲ್ಲ ಮುತ್ತೈದರಿಗೆ, ಆ ಥರ ಕೊಡೋದಕ್ಕೂ ಮಾಡ್ಕೋಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಟ್ರೈ ಮಾಡಿ, ಮನೆಯಲ್ಲಿ ಎಲ್ಲರೂ ಇಷ್ಟಪಡ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಪಕ್ಕ ಬೆಲ್ ಬಟನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿ. ನಾನು ಯಾವುದೇ ಒಂದು ಹೊಸ ವಿಡಿಯೋ ಮಾಡಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.